ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ ಬರೋದಾದ್ರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ಕೆ ಬರ್ತಿದ್ದೀನಿ. ಏನಂದೆ ನೀನು? ಏನವ ಮಾತಾಡ್ತಿದ್ದೆ ನೀನು? ನಮ್ಮ ಜೊತೆ ಇರಕ್ಕೆ ಬರ್ತಿದ್ಯಾ? ಹಂಗಂದ್ರೆ ನಾನು ಇಲ್ಲಿ ಇರೋಕ್ಕಿಲ್ಲ ಅಪ್ಪಯ್ಯ. ಇನ್ನು ಮುಂದೆ ನಾನು ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ಅಕ್ಕ ಪದ್ಮಿನಿ ಪ್ಲೀಸ್. ಯಾಕೆ ಕೂಚೂಸಾಗಿ ಮಾತಾಡ್ತಿದ್ಯಾ ನೀನು? ನನಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಏನಂದ್ರೆ ಪದ್ಮಿನಿ ಬೇಡ. ಅಕ್ಕ ಸುಕ್ಕಿರಕ್ಕ, ನೀವಿಬ್ರು ನನ್ನ ತಡಿಬೇಡಿ. ನಾನು ಎಲ್ಲ ಹೇಳಬೇಕು. ನೀನು ಸುಮ್ಮನೆ ಇರು. ಸತ್ಯ ಏನು ಅಂತ ನಾನು ಹೇಳ್ತೀನಿ. ಅದು ಏನಂದರೆ ಅಕ್ಕನಿಗೂ ಭಾವನಿಗೂ ಒಂದು ಚಿಕ್ಕ ಜಗಳ ಆಯಿತು. ಅಷ್ಟಕ್ಕೇ ಅಕ್ಕ ಅಪ್ಪನ ಜೊತೆ ಹೋಗ್ತೀನಿ ಅಂತಿದ್ದಾಳೆ ಅಷ್ಟೇ. ಹೌದು, ಸಣ್ಣ ವಾದ ವಿವಾದ ಅಷ್ಟೇ. ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ಏನೇನೋ ಮಾತಾಡ್ತಿದ್ದಾಳೆ. ಇಲ್ಲ, ಏನಂದ್ರೆ ಪದ್ಮಿನಿ, ನನ್ನ ನಿನ್ನ ಮಧ್ಯೆ 1000 ಇರುತ್ತೆ. ಅಷ್ಟಕ್ಕೆಲ್ಲ ಈ ಥರ ಆಡ್ತಾರ? ಸುಮ್ಮನಿರು. ಇಲ್ಲ ಅಮ್ಮಾಜಿ, ಅದು ಗೊತ್ತಿಲ್ವಾ ನಿನಗೆ? ಇದೇನಾ ನಾನು ಕಳ್ಸಿಕೊಟ್ಟಿರೋ ಸಂಸ್ಕಾರ? ದೇವ್ರಂತ ಅಳಿಯೋರ ಜೊತೆ ಜಗಳ ಮಾಡ್ತೀಯಲ್ಲ ನೀನು. ಯಾಕವ ಪದ್ಮಿನಿ ಅನ್ಸರ್ಸ್ಕೊಂಡು ಸಂದಾಗ ಹೋಗ್ಬೇಕು, ಜಗಳ ಎಲ್ಲ ಮಾಡ್ಕೋಬಾರ್ದು. ಅದಲ್ಲವ್ವ. ನೋಡೋ, ಜಗಳ ಮಾಡಿಕೊಂಡು ನಮ್ಮ ಜೊತೆ ಬತ್ತಿ ನಿಂತ ಹೊಂಟಿದ್ಯಾ? ಈ ಥರ ಆದರೆ ನಮ್ಮ ಮನೆಗೆ ಸೇರ್ಸಲ್ಲ ನಿನ್ನ. ಭುಜಂಗ ಅವರೇ, ಸಮಾಧಾನ. ಗಂಡ ಹೆಂಡತಿ ಮಧ್ಯೆ ಈ ಥರ ಜಗಳಗಳೆಲ್ಲ ಸರ್ವೇ ಸಾಮಾನ್ಯ. ಬಿಡಿ ನೀವು. ನಾನೀಗ ಪೂರ್ವಿನೂ ಕಳಿಸ್ಕೊಡೋದಿಲ್ಲ. ನಾನು ಹೇಳಿದ್ದಲ್ಲ, ಪೂರ್ವಿ ಜವಾಬ್ದಾರಿ ಸಂಪೂರ್ಣವಾಗಿ ನಂದು ಅಂತ. ಅವಳು ಇಲ್ಲೇ ಇರ್ತಾಳೆ. ಅಯ್ಯೋ ಇಲ್ಲ ಇಲ್ಲ, ನಾನು ಅಪ್ಪನ ಜೊತೆ ಹೋಗ್ತೀನಿ. ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ ಅಮ್ಮಾಜಿ. ಅಲ್ಲ ಪೂರ್ವಿ. ಅಮ್ಮಾಜಿ, ಪೂರ್ವಿ ಮನಸ್ಸಿಗೆ ಇವತ್ತು ತುಂಬ ನೋವಾಗಿದೆ. ಅಪ್ಪ ಅಮ್ಮನ ಜೊತೆ ಒಂದು 4 ದಿನ ಇದ್ದು ಬಂದರೆ ಅವಳ ಮನಸ್ಸಿಗೂ ಸಮಾಧಾನ ಆಗತ್ತೆ. ಹೋಗಿ ಬರಲಿ. ಹೌದೌದು, ಅವಳು ಹೋಗಿ ಬರಲಿ. ಓ ಅಮ್ಮಾಜಿ, ನನ್ನನ್ನು ತಡಿಬೇಡಿ. ಬೇಕಿದ್ರೆ 1 ವಾರ ಆಯಿತು ಬಂದ್ಬಿಡ್ತೀನಿ. ಅಮ್ಮಾಜಿ, ಪೂರ್ವಿನ ಕಳ್ಸಿಕೊಟ್ಬಿಡಿ, ನಾವು ಕರ್ಕೊಂಡು ಹೋಗ್ತೀವಿ. ಸರಿ. ಸತ್ಯ ಹೇಳ್ತೀನಿ ಅಂದ್ರು ಯಾರು ನನಗೆ ಅವಕಾಶನೇ ಕೊಡ್ಲಿಲ್ವಲ್ಲ. ಎಷ್ಟು ದಿನ ಅಂತ ಈ ಸತ್ಯದ ಬೆಂಕಿನ ಮನಸ್ಸಲ್ಲೇ ಇಟ್ಕೋಬೇಕು? ಎಷ್ಟು ದಿನ ಅಂತ ಹಿಂಗೆ ಒದ್ದಾಡ್ತಿರ್ಬೇಕು? ಪದ್ಮಿನಿ, ಪದ್ಮಿನಿ ಬೇಜಾರು ಮಾಡ್ಕೋಬೇಡ. ಏನಾಗಿದೆಯೋ ಅದು ಸರಿ ಇದೆ. ಏನ್ ಸರಿ ಐತೆ ನಂದನವ್ರೆ? ಪೂರ್ವಿ ಅಪ್ಪನ ಜೊತೆ ಹೋಗ್ತಿದ್ರು. ಹೋಗ್ಬೇಡ ಪೂರ್ವಿ ಅಂತ ತಡಿಯಕ್ಕಾಗ್ತಿಲ್ಲ ನನಗೆ. ಒಂದೇ ಒಂದು ಸತ್ಯನ ಮುಚ್ಚಿಡಕ್ಕೆ 1000 ಸುಳ್ಳು ಹೇಳ್ತಿದ್ದೀವಿ ನಾವು. ನಂದನವ್ರೆ, ಅವತ್ ನೀವೇ ನನಗೆ ಹೇಳಿದ್ರಿ, ಅಮ್ಮಾಜಿ ಸುಳ್ಳಿನ ಪರವಾಗಿ ಯಾವತ್ತೂ ನಿಲ್ಲಕ್ಕಿಲ್ಲ, ಅಮ್ಮಾಜಿ ಸತ್ಯನ ಒಪ್ಕೋತಾರೆ ಅಂತ. ಆದ್ರೆ ಯಾಕೆ ಅವ್ರ ಮೊಮ್ಮಗ ಆಗಿ ನೀವ್ ಯಾಕೆ ನಂದನವ್ರೆ ಸತ್ಯನ ಒಪ್ಕೋತಿಲ್ಲ? ಯಾಕೆ ನಂದನವ್ರೆ ಮಾತಾಡಿ. ಮೊದಲು ನಿನ್ನ ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ಏನು? ಸತ್ಯ ಹೇಳಿ ನನಗೆ. ಪೂರ್ವಿ ಜೀವನ ಹಾಳಾಗುತ್ತೆ ಅಂತ ಅನಿಸಿ ನನ್ನ ಪೂರ್ವಿನ ಒಂದು ಮಾಡಕ್ಕೆ ನೋಡ್ತಿದ್ಯೋ? ಇಲ್ಲ ನಿನಗೆ ನನ್ನ ಜೊತೆ ಬದುಕೋದೇ ಇಷ್ಟ ಇಲ್ವೋ? ಪ್ರಾಮಾಣಿಕವಾದ ಉತ್ತರ ಬೇಕು ನನಗೆ.
ಒಂದು ವೇಳೆ ಪೂರ್ವಿ ಜೀವನ ಹಾಳಾಗುತ್ತೆ ಅನ್ನೋದೇ ನಿನ್ನ ಆತಂಕ ಆದರೆ ನಾನು ಪ್ರಾಮಿಸ್ ಮಾಡ್ತೀನಿ, ಪೂರ್ವಿ ತನ್ನ ಜೀವನನ ಖುಷಿಯಾಗಿ ಕಟ್ಕೊಳ್ಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಕೆಳಗಡೆ ಅಜ್ಜಿನೂ ಮಾವನ ಹತ್ರ ಇದನ್ನೇ ಮಾತಾಡಿದ್ದಾರೆ. ಅದೇ ಒಂದು ವೇಳೆ ನಿನಗೆ ನಾನು ಇಷ್ಟನೇ ಇಲ್ಲ, ನನ್ನನ್ನು ಪ್ರೀತಿಸೋಕೆ ಆಗ್ತಿಲ್ಲ, ನನ್ನ ಜೊತೆ ಬದುಕೋ ಕನಸೇ ಇಲ್ಲ ಅನ್ನೋದಾದರೆ ಅದನ್ನು ನೇರವಾಗಿ ಹೇಳ್ಬಿಡು. ಈಗಲೇ ಹೇಳಬೇಕಂತೇನಿಲ್ಲ, ಯೋಚನೆ ಮಾಡಿ ಹೇಳು. ಅಂತೂ ಅಕ್ಕನಿಗೆ ಸತ್ಯ ಹೇಳಕ್ ಬಿಡ್ಲಿಲ್ಲ. ಅವಳೇನಾದ್ರೂ ಹೇಳಿದಿದ್ರೆ ದೊಡ್ಡ ಅನಾಹುತನೇ ಆಗ್ತಿತ್ತು. ಯಾವ್ರೇ ಕಾಪಾಡ್ಬಿಟ್ಟ. ಹೊತ್ತಿಗೆ ನನಗೆ ಮನೆ ಋಣ ಮುಗೀತು. ಈಗ ಹೋದ್ರೆ ಮತ್ತೆ ಯಾವತ್ತೂ ನಾನು ಇಲ್ಲಿಗೆ ವಾಪಸ್ ಬರಕ್ಕಿಲ್ಲ. ಅಕ್ಕ 1 ವಾರ ನಾನು ಜಪ ಮಾಡ್ಬೋದು ಅಷ್ಟೆ. ಕಡೆಗೆ ಭಾವನ್ ಪ್ರೀತಿ ಅವಳನ್ನ ಬದಲಾಯಿಸ್ತೈತೆ. ಅವರಿಬ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾನು ಮಾತ್ರ ಮತ್ತೆ ಈ ಮನೆ ಕಡೆಗೆ ತಿರುಗು ನೋಡಕ್ಕಿಲ್ಲ. ಪೂರ್ವಿ, ಸರಿ ಹೋಗುತ್ತ. ಭುಜಂಗ ಅವರು ತಮ್ಮ 3 ಜನ ಹೆಣ್ಮಕ್ಳನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಆದರೆ ಅವರು ಈಗ ಇನ್ನೂ ಕಷ್ಟದಲ್ಲಿದ್ದಾರೆ. ನಿನಗೊಬ್ಬಳು ತಂಗಿನೂ ಇದ್ದಾಳೆ. ಪಾಪ, ಅವರು ಅವಳನ್ನು ಓದಿಸ್ಬೇಕು. ನಿನ್ನ ಓದಿನ ಜವಾಬ್ದಾರಿ ಪೂರ್ತಿ ನಾನು ತಗೊಂಡಿದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ನಿನ್ನ ಪೂರ್ತಿ ಜವಾಬ್ದಾರಿನೂ ನಾನೇ ತಗೋತೀನಿ. ನೀನು ಬರೀ ಪದ್ಮಿನಿ ತಂಗಿ ಅನ್ನೋ ಕಾರಣಕ್ಕೆ ಮದುವೆ ಆಗಬೇಕು ಅಂತ ನಾನು ಹೇಳಲಿಲ್ಲ. ಆದರೆ ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನ ಗುಣ ನನಗೆ ಇಷ್ಟ ಆಗಿದ್ರಿಂದ ಯಾವುದೇ ಮನೆ ಆದರೂ ಆ ಮನೆಗೆ ನೀನು ತಕ್ಕ ಸೊಸೆ ಆಗ್ತೀಯ ಅನ್ನೋ ನಂಬಿಕೆಯಿಂದ ಲಾಲ್ ಅವ್ರಿಗೆ ಮಾತು ಕೊಟ್ಟೆ. ಆದರೆ ಏನೇನೋ ಆಗೋಯ್ತು. ಪೂರ್ವಿ, ನನ್ನನ್ನು ಕ್ಷಮಿಸು. ಅಯ್ಯೋ ಅಮ್ಮಾಜಿ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನನ್ನ ಹತ್ರ ಕ್ಷಮೆ ಕೇಳೋದಾ? ನಾನು ನಿಮಗಿಂತ ತುಂಬ ಚಿಕ್ಕವಳು ಅಮ್ಮಾಜಿ. ಅಮ್ಮಾಜಿ, ನೀವು ನನಗೆ ಮಾಡಿದ ಸಹಾಯಕ್ಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈಗ 1 ವಾರಕ್ಕೆ ಹೋಗುತ್ತ. ವಾರ ಆಗ್ತಿದ್ದಂಗೆನೆ ವಾಪಸ್ ಬಂದ್ಬಿಡ್ಬೇಕು, ಸರಿನಾ? ಅಮ್ಮಾಜಿ ನನ್ನನ್ನ ಇಷ್ಟೊಂದು ಹಚ್ಕೊಂಡಿದ್ದಾರಾ? ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದಾರೆ? ಓ, ಅಪ್ಪಯ್ಯ ಕಷ್ಟದಲ್ಲಿದ್ದಾರೆ ಅಂತ ಅಮ್ಮಾಜಿ ನನ್ನ ಜವಾಬ್ದಾರಿ ವಹಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಇರಬೇಕು. ಪೂರ್ವಿ, ಹೋಗೋಣೇನವ್ವ? ಅಮ್ಮಾಜಿಯವ್ರು, ನಾವಿನ್ನು ಬರ್ತೀವ್ರಿ. ಅಕ್ಕ, ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಪೂರ್ವಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಮ್ಮ. ಪೂರ್ವಿ, 1 ವಾರ ಅಷ್ಟೇ ಇದ್ದು ಬರ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ಬುದ್ದು, ನೋಡು, ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಳಿಯಂದ್ರ ತವ ಜಗಳ ಮಾಡೋಕ್ಕೋಗ್ಬೇಡ. ಹನ್ಸ್ಕಸ್ಕೊಂಡು ಹೋಗ್ಬೇಕು ನಾವು. ಹಾಂ, ಬರ್ತೀನಿ. ಬರ ಅಮ್ಮಾಜಿ.
ಮಾಡ್ಕೊಂಡು ಹೋಗವ್ವ. ನಿನ್ನ ದಾರಿನೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಬರ್ತೀಯ ಅಲ್ವಾ? ಸತ್ಯ ಬೇಳೆ ತೊಲಗ್ತಾ ಇದೆ. ಆ ಪೂರ್ವ ಜೊತೆ ಪದ್ಮಿನಿಯನ್ನು ಹೋಗುತ್ತಿದ್ರೆ ಮನೆಯೆಲ್ಲ ನೆಮ್ಮದಿಯಾಗಿರ್ತಿತ್ತು. ದೇವ್ರೆ, ನಾನು ಮತ್ತೆ ಈ ಮನೆಗೆ ಬರದೇ ಇರೋಂಗೆ ಮಾಡು. ಪಾಪ ಪದ್ಮಿನಿ ಪೂರ್ವಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಾನು ಚಂದೂಲಾಲ್ ಅವ್ರಿಗೆ ಎಷ್ಟೆಲ್ಲ ಬ್ರೈನ್ ವಾಶ್ ಮಾಡಿದೆ, ಆದರೆ ಅವರು ನನ್ನ ಮಾತೇ ನಂಬಲಿಲ್ಲ. ನನಗೆ ಭುಜಂಗ ಅವರು ತುಂಬ ಒಳ್ಳೆಯವರಂತ ಅನಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಅಮ್ಮಾಜಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಹೇಳಿದ್ರು. ಈ ಮದುವೆ ನಡೆಯುತ್ತೆ ಅಂತ ಹೇಳಿದ್ರು. ಆದರೆ ಆಮೇಲೆ ಬಂದು ಈ ಎಂಗೇಜ್ಮೆಂಟ್ನ ನಿಲ್ಲಿಸಿ ಅಂದರು. ಏನತ್ತೆ ಇದೆಲ್ಲ? ನಿನ್ನ ಹಾಗೆ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ ಚಂಚು. ಆದರೆ ಇಲ್ಲಿ ಬೇರೇನೂ ಮಿಸ್ ಹೊಡಿತಾ ಇದೆ. ಹ್ಞೂ ಅತ್ತೆ. ಯಾಕೆ ಅಂದರೆ ಚಂದುಲಾಲ್ ನಿಜವಾಗ್ಲೂ ಇದೇ ಕಾರಣಕ್ಕೆ ಈ ಸಂಬಂಧ ಬೇಡ ಅಂತ ಹೇಳಿದಿದ್ರೆ ಅಮ್ಮಾಜಿ ಅವನ ಕತ್ತಿನ ಪಟ್ಟಿ ಹಿಡ್ಕೊಂಡು ಒಂದು ಹೆಣ್ಣಿನ ಜೀವನ ಹಾಳಾಗತ್ತೆ, ಈ ರೀತಿಯೆಲ್ಲ ಮಾಡಬೇಡ, ಎಂಗೇಜ್ಮೆಂಟ್ ಮಾಡಲೇಬೇಕು ಅಂತ ನಡೆಸ್ತಿದ್ರು. ಎಸ್ ಅತ್ತೆ, ಇಲ್ಲಿ ಏನೋ ನಡೀತದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ನೀವೊಂದು ಅಬ್ಸರ್ವ್ ಮಾಡಿದ್ರಾ? ಭುಜಂಗ ಅವರು ಪಾಪರಾಗಿರೋದ್ರ ಬಗ್ಗೆ ಅಮ್ಮಾಜಿ ಒಂದು ಮಾತು ಹೇಳಲಿಲ್ಲ. ಅವ್ರು ಸತ್ಯ ಮುಚ್ಚಿಟ್ರು ಅಂತ ಅವ್ರು ಕೋಪನೂ ಮಾಡ್ಕೊಂಡಿಲ್ಲ. ಇದೆಲ್ಲ ವಿಚಿತ್ರ ಅನ್ನಿಸ್ತಿಲ್ವಾ? ನಾನು ಗಮನಿಸ್ದೆ, ಆದರೆ ಅಮ್ಮಾಜಿ ಬೇರೇನೋ ಯೋಚನೆಯಲ್ಲಿದ್ದಾರೆ. ಇಲ್ಲ ಅತ್ತೆ, ಈ ಎಂಗೇಜ್ಮೆಂಟ್ ಏನಕ್ಕೆ ನಿಲ್ತು ಅನ್ನೋ ನಿಜವಾದ ಸತ್ಯನ ನಾನು ತಿಳ್ಕೋತೀನಿ. ಹೇಗೆ ತಿಳ್ಕೊಳ್ತೀಯಾ? ಡೈರೆಕ್ಟಾಗಿ ಚಂದುಲಾಲ್ನೇ ಮೀಟ್ ಮಾಡ್ತೀನಿ. ಚಂಚು, ಅಮ್ಮಾಜಿ ಗೊತ್ತಾದ್ರೆ ಅಷ್ಟೇ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನು ಚಂದುಲಾಲ್ನ ಮೀಟ್ ಮಾಡ್ತೀನಿ. ಒಟ್ಟಿನಲ್ಲಿ ಚಂದುಲಾಲು ನನ್ನ ತಲೆಗೆ ಬಿಟ್ಟಿರೋ ಹುಳನ ಅವರೇ ಕಿತ್ತು ಹಾಕಬೇಕು. ಅಲ್ಲಿ ತನಕನೂ ನನಗೆ ನೆಮ್ಮದಿ ಇಲ್ಲ ಅತ್ತೆ. ಅಮ್ಮಾಜಿ, ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ ಅಂತ ನನಗೆ ಗೊತ್ತು. ಆದರೂ ಇದನ್ನೇ ಚಿಂತೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೇಗೆ ಚಿಂತೆ ಮಾಡದೇ ಇರಲಿ ನರೇಂದ್ರ? ಎಂಥ ದೊಡ್ಡ ತಪ್ಪು ನಡೆದಿದೆ ಗೊತ್ತಾ? ಇದನ್ನು ಹೇಗೆ ಸರಿಪಡಿಸ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾ ನರೇಂದ್ರ, ಪೂರ್ವಿ ಕತ್ತಲ್ಲಿ ತಾಳಿ ಇನ್ನೂ ಹಾಗೇ ಇದೆ. ಏನು? ಅವಳು ತಾಳಿನ ತೆಗೆದಿಲ್ಲ, ಅವಳ ಕತ್ತಲ್ಲಿ ಹಾಗೇ ಇದೆ. ನಾನು ನೋಡಿದೆ. ಅಂದರೆ ಪದ್ಮಿನಿ ಕುತ್ಕೆಲಿರೋದು ಬೇರೆ ತಾಳಿನ? ಇರ್ಬೋದು. ನನಗೆಲ್ಲ ಗೋಚಲು ಆಗ್ಬಿಟ್ಟಿದೆ ನರೇಂದ್ರ. ನಂದನ್ನು ಪದ್ಮಿನಿನ ಇಷ್ಟಪಟ್ಟಿರೋದು, ಪೂರ್ವಿಗೆ ತಾಳಿ ಕಟ್ಟಿರೋದು, ಇದು ಯಾವ ಸತ್ಯ ಅನ್ನೋ ಅವ್ರಿಗೆ ಗೊತ್ತಿಲ್ಲ ಕಣೋ. ಆದ್ರೆ ಪೂರ್ವಿ ಕುತ್ಕೆಲೆ ತಾಳಿ ಹಾಗೆ ಇದೆ ನರೇಂದ್ರ. ಇದನ್ನೆಲ್ಲ ಹೇಗೆ ಸರಿಪಡಿಸೋದು? ನಿನಗೇನು ಅನ್ಸುತ್ತೆ? ಅಮ್ಮಾಜಿ, ಒಂದಂತೂ ಸ್ಪಷ್ಟ, ಕಾರಣ ಇಲ್ಲದೆ ಪೂರ್ವಿ ಕುತ್ತಿಗೆಗೆ ತಾಳಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ನಂಬಿಕೆ. ಆದರೆ ನಮ್ಮ ನಂದನ್ ತಾನು ಪದ್ಮಿನಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ಅವಳ ಜೊತೆ ಜೀವನ ಮಾಡ್ತಾ ಇದ್ದಾನಲ್ಲ ಅಮ್ಮಾಜಿ. ಈಗ ನಾವೇನು ಮಾಡೋಕ್ಕಾಗಲ್ಲ. ನಂದನ್ಗೆ ಸತ್ಯ ಅರ್ಗಿಸ್ಕೊಳಕ್ಕೆ ಆಗಲ್ಲ ಅಮ್ಮಾಜಿ. ಆವತ್ತೊಂದಿನ
ನಂದನ್ ರೂಮ್ಗೆ ಕಾಫಿ ಕೊಡಕ್ಕಂತ ಹೋಗಿದ್ದೆ. ನನಗಂತೂ ಫುಲ್ ಶಾಕ್ ಆಗೋಯ್ತು ಅಮ್ಮಾಜಿ. ಆದರೂ ಇದೆಂಥ ವಿಚಿತ್ರ ಅಲ್ವಾ ಅಮ್ಮಾಜಿ? ನಂದನ್ ಪದ್ಮಿನಿ ಜಾತಕ ತಾಳೆ ಹಾಕಿ ನೋಡೇ ನಾವು ಅವ್ರ ಮದುವೆ ಫಿಕ್ಸ್ ಮಾಡಿದ್ದು. ಆದರೂ ಈ ಥರ ಆಗೋಗಿದೆಯಲ್ಲ, ಇದನ್ನ ದೇವ್ರ ಆಟ ಅನ್ಬೇಕು, ಪದ್ಮಿನಿ ತಪ್ಪು ಅನ್ಬೇಕು, ಅಥವಾ ನಮ್ಮ ಅಜಾಗರೂಕತೆ ಅನ್ಬೇಕು? ಅರ್ಥನೇ ಆಗ್ತಾ ಇಲ್ಲ. ನರೇಂದ್ರ, ಒಂದು ಕೆಲಸ ಮಾಡ್ತೀಯಾ? ನಂದನ್ನು ಪೂರ್ವಿದು ಜಾತಕ ಒಂದ್ಸಲ ನೋಡು. ಅಮ್ಮಾಜಿ, ಈಗ ಅವರಿಬ್ರು ಜಾತಕ ನೋಡಿ ಏನು ಪ್ರಯೋಜನ? ಕಾಲ ಮಿಂಚೋಗಿದೆ. ಏನಾದರೂ ಆಗಿರಲಿ, ನೀನೊಂದ್ಸಲ ನೋಡು ಅಷ್ಟೇ. ಸರಿ ಅಮ್ಮಾಜಿ, ನಂದನ್ ಜಾತಕ ನಿಮ್ಮ ಹತ್ರನೇ ಇದೆ, ಕೊಡಿ. ಅಮ್ಮಾಜಿ, ಪೂರ್ವಿ ಜಾತಕ ನಮ್ಮ ಹತ್ರ ಇಲ್ಲ.